ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸ್ವಾಮೀಜಿಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದೀಗ ಬಂದ ಸುದ್ದಿ ಏನಂದ್ರೆ, ಚೆನ್ನಮ್ಮ ಸರ್ಕಲ್ನಲ್ಲಿ ಭಾರಿ ಮಳೆ ಇದೆ. ಭಾರಿ ಹುಬ್ಬಳ್ಳಿ ಒಳಗೆ ಮಳೆ ಇದ್ರೂ ಕೂಡ ಪ್ರತಿಯೊಬ್ಬ ಮಠದ ಸ್ವಾಮೀಜಿಗಳು ಬಂದುಬಿಟ್ಟು ಏನೊಂದು ಒಂದು ಈ ರೀತಿ ಒಂದು ಕೊಲೆ ಆಗಿದೆ, ಇದಕ್ಕೆ ತಕ್ಕ ನ್ಯಾಯ ಸಿಗ್ಬೇಕಂತ ಹೇಳಿ ವಿವಿಧ ಮಠಾಧೀಶರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ನಿಮಗೆ ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ಪ್ರೆಸೆಂಟ್ಲಿ ಲೈವ್ ದೃಶ್ಯ ನಿಮಗೆ ತೋರಿಸ್ತಾ ಇದೀವಿ. ಭಾರತ ದೇಶ ಒಂದು ಪವಿತ್ರತೆ ದೇಶ ಅಂತ ನಾವೆಲ್ಲ ಹೇಳ್ತೀವಿ. ಇದೆಲ್ಲ ನೋಡ್ತಾ ಇದ್ರೆ ಈ ಭಾರತ ದೇಶ ಎಷ್ಟು ಪವಿತ್ರ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲೂ ಕೂಡ ಇವತ್ತಿನ ದಿವಸ ಕಾಣ್ತಾ ಇದ್ದೇವೆ. ನಮ್ಮೆಲ್ಲ ಸ್ವಾಮಿಗಳು ಇವತ್ತಿನ ದಿವಸ ಇಲ್ಲಿ ಹೋರಾಟವನ್ನು ಯಾತಕ್ಕಾಗಿ ಬಂದಿದ್ದಾರೆ ಅಂದರೆ, ನಮ್ಮ ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಮಹಿಳೆಯರು ಇಂತಹ ಪರಿಸ್ಥಿತಿಯಲ್ಲಿ ವ್ಯವಸ್ಥೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮೆಲ್ಲ ಸ್ವಾಮಿಗಳು ಮಠಾಧೀಶರು ಶಾಸ್ತ್ರವನ್ನು ಅಷ್ಟೇ ಹೇಳೋದಲ್ಲ, ಸಂದರ್ಭ ಬಂದರೆ ಶಾಸ್ತ್ರವನ್ನು ಕೂಡ ಹಿಡುವಂಥ ತಾಕತ್ತು ಎಲ್ಲ ಸ್ವಾಮೀಜಿಗಳಿಗೆ ಇದೆ ಅನ್ನುವಂಥದ್ದನ್ನು ಈ ಸಭೆ ಮೂಲಕ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಕೂಡ ಗೌರವ ಭಾವನೆ ಇದೆ, ನನಗೂ ಕೂಡ ಗೌರವ ಭಾವನೆ ಇದೆ. ಅವರು ಸದಾಕಾಲ ಒಂದು ಮಾತನ್ನು ಹೇಳಿದ್ದಾರೆ, ಬೇಟಿ ಬಚಾವೋ ಬೇಟಿ ಬಡಾವು ಅಂತ ಹೇಳಿ, ಪಡಾವು ಅಂತ ಹೇಳಿ. ನಾನು ಹೇಳೋದಿಷ್ಟೇ, ನಿಮ್ಮ ಬಾಯಿಂದ ಏನು ಬಂದಿದೆ ಅದು ಶೀಘ್ರದೊಳಗೆ ಕಾರ್ಯರೂಪಕ್ಕೆ ಬರಬೇಕೇ ಹೊರತಾಗಿ ಅದು ಕೇವಲ ಮಹಿಳೆಯರನ್ನು ಮಳ್ಳ ಮಾಡಲಿಕ್ಕೆ ಆ ಮಾತು ಕಾರಣ ಆಗಬಾರ್ದು ಅಂತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟು, ಇದೀಗ ನಾವು ನಮ್ಮ ವೀರರಾಣಿ ಚೆನ್ನಮ್ಮನ ಸನ್ನಿಧಾನಕ್ಕೆ ಹೋಗ್ತೇವೆ. ಅಲ್ಲಿಂದ ನಿರಂಜನ್ ಹಿರೇಮಠರವರ ಮನೆಗೆ ಎಲ್ಲ ಮಠಾಧಿಪತಿಗಳು ಹೋಗ್ತೇವೆ. ಮತ್ತೊಂದು ವಿಚಾರ ಇಷ್ಟೇ, ನಮ್ಮ ದೇಶದೊಳಗೆ ಕಲಿಯುವ ಎಲ್ಲ ಹೆಣ್ಣು ಮಕ್ಕಳಿಗೆ ಅವಳ ಆತ್ಮರಕ್ಷಣೆಗಾಗಿ, ಅವಳ ಒಂದು ಸ್ವಾತಂತ್ರ್ಯಕ್ಕಾಗಿ ಒಂದು ಲೈಸೆನ್ಸ್ ಇರ್ತಕ್ಕಂತಹ ಒಂದು ಆಯುಧವನ್ನು ಸರ್ಕಾರ ಕೊಡಮಾಡಿದ್ದೇ ಕರೆ ಆದರೆ ಬಹುಶಃ ಬಹಳ ಒಳ್ಳೆಯದಾದೀತು ಅಂತಕ್ಕಂತಹ ವಿಚಾರ ನನ್ನ ತಲೆಯೊಳಗೆ ಬರ್ತಾ ಇದೆ. ಕಾಲೇಜಿಗೆ ಹೋಗುವ ಪ್ರತಿಯೊಂದು ಮಹಿಳೆಯ ಕೈಯಲ್ಲಿ ಒಂದು ಆಯುಧ ಇತ್ತಂದ್ರೆ ಇಂತಹ ಪಾಪಿಗಳು ಬಂದಾಗ ಅದರ ಬಳಕೆಯಾಗಿ ಅವಳ ರಕ್ಷಣೆ ಆದೀತು ಅಂತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ಅಲ್ಲಿ ನೂರಾರು ಜನ ಗಂಡಸರು ಹುಡುಗರು ಇದ್ರೂ ಕೂಡ ಎಲ್ಲರೂ ನಿಂತು ನೋಡ್ತಕ್ಕಂತಹದ್ದನ್ನು ನಾವು ದೃಶ್ಯದಲ್ಲಿ ನೋಡಿದ್ದೇವೆ, CC ಕ್ಯಾಮ್ರಾದಲ್ಲಿ ನೋಡಿದ್ದೇವೆ. ಅಂತಹ ಪ್ರತಿಯೊಬ್ಬ ಗಂಡಸರಿದ್ರೂ ಕೂಡ ಹೋಗಿ ಆ ಪಾಪಿಯನ್ನ ತಡೆ ಹಿಡಿಯುವಂತ ಶಕ್ತಿಯನ್ನ, ಕಲ್ಲು ಹಿಡಿಯುವಂತ ಪ್ರಯತ್ನವನ್ನ ಯಾರೂ ಮಾಡಲಿಲ್ಲ. ಕಾಗಿಗಳಲ್ಲಿ ಜಗಳ ಹುಟ್ಟಿದ್ರೆ ಎಲ್ಲಾ ಕಾಗಿಗಳು ಓಡಿ ಬಂದು ರಕ್ಷಣೆ ಮಾಡ್ತವೆ. ಮಂಗಗಳು, ಒಂದು ಮಂಗಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಎಲ್ಲಾ ಮಂಗಗಳು ಓಡಿ ಬರ್ತವೆ. ಒಂದು ನಾಯಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತಂದ್ರೆ ಎಲ್ಲಾ ನಾಯಿಗಳು ಓಡಿ ಬರ್ತವೆ. ಇವತ್ತಿನ ದಿವಸ ಆ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ವಿಫಲರಾದರು. ಹಾಗಾಗಿ ಬರುವ ದಿನಮಾನದಲ್ಲಿ ಈ ದೇಶದ ಪ್ರತಿಯೊಂದು ಮಗು ಸ್ವತಂತ್ರವಾಗಿ ಅಭ್ಯಾಸ ಮಾಡಬೇಕಾದ್ರೆ ಅವಳಿಗೊಂದು ತನ್ನ ಆತ್ಮರಕ್ಷಣೆಗಾಗಿ, ಅಂಗರಕ್ಷಣೆಗಾಗಿ ಒಂದು ಆಯುಧವನ್ನು ಕೊಟ್ಟರೆ ಒಳ್ಳೇದಕ್ಕನ್ನುವಂತ ಸಲಹೆ ಎಲ್ಲಾ ಪರಮ ಪೂಜ್ಯರು ನೋಡಿ. ಹೊಸಪೇಟೆ, ಧಾರವಾಡ, ಹುಬ್ಬಳ್ಳಿ, ಸವಣೂರ, ಹಾವೇರಿ, ರಾಣೆಬೆನ್ನೂರ ಎಲ್ಲ